ಮಾಡಿದ್ದೀವಿ. ಈಗ ನನಗೆ ಅನ್ನಿಸ್ತಾ ಇದೆ ಒಂದು ಥರ್ಡ್ ಫ್ರಂಟ್ ಮಾಡ್ಕೋಬೇಕು, ಇಲ್ಲ ಕತ್ತಿ ಮತ್ತು ಎ ಬಿ ಪಾಲ್ ಜೊತೆಗೂಡಬೇಕು ಅನ್ನೋದು ಈಗ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದು ಸಹಿತ ಓಪನ್ ಸೀಕ್ರೆಟನ್ನು ಏನಾಗಲಿ BDCC ಬ್ಯಾಂಕಿಂದು ಅಷ್ಟು ಸುಲಭವಾಗಿ ಇಲೆಕ್ಷನ್ ಮುಗಿಲಿಕ್ಕೆಲ್ಲ. ಯಾಕಂದರೆ ಎಲ್ಲರೂ ಬಲಿಷ್ಠ ರಾಜಕಾರಣಿಗಳಿದ್ದಾರೆ, ಬಲಿಷ್ಠರಿದ್ದಾರೆ, ರಾಜಕೀಯದಲ್ಲಿ ಅಭ್ಯಾಸಗಳಿದ್ದಾರೆ. ಮತ್ತು ಸಹಕಾರದ ಕ್ಷೇತ್ರದಲ್ಲೂ ಲಕ್ಷ್ಮಣ ಸವದಿ ಅವರ ಅನುಭವನೂ ಸಾಕಷ್ಟು ಅದ. ಮತ್ತು ಅವರು ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಇತ್ತ ಸತೀಶ, ಅತ್ತ ಲಕ್ಷ್ಮಣ ಸವದಿ, ಇವ್ರ ನಡಕ ನಮ್ಮ ಕತ್ತಿ ಏನೇನು ಆಗ್ಬೋದು. ಕತ್ತಿ ಜೊತೆಗೆ ಎ ಬಿ ಪಾಟೀಲರು, ಅದು ಅವ್ರದ್ದು ಅನುಭವ ಭಾಳ ಅದ ಈ ಕ್ಷೇತ್ರದಲ್ಲಿ. ಯಾಕೋ ಏನೋ ಕತ್ತಿ ಮತ್ತು ಅವ್ರ ನಡುಕಿನ ಇದ್ದಂಥ ಹುಳಿಯಿಂದಾಗಿ, ವೈರತ್ವ ರಾಜಕಾರಣದಿಂದಾಗಿ, ಜಿದ್ದಾಜಿದ್ದಿಂದಾಗಿ ಸ್ವಲ್ಪ ವೀಕ್ ಆಗಿದ್ರು. ಬಟ್ ಈ ಸಲ ಕೂಡಿದ್ದಾರೆ, ಅದು ಸಹಿತ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆಗಳಿದಾವೆ. ಅದೆಲ್ಲ ಇರಲಿ, ಇದ್ರ ಮಧ್ಯೆ ಹುಕ್ಕೇರಿ ಎಲೆಕ್ಷನ್ ಸಹಿತ ಅಷ್ಟೇ ಮುಖ್ಯದ. ಅದ್ರ ಮೇಲೆ ಇನ್ನಷ್ಟು ಮುಂದೆ ಏನೇನಾಗ್ತದೆ ನೋಡೋಣ. ಮತ್ತು ದಿನವಾದಂಗೂ ಏನು ಚೇಂಜ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋನು, ನೋಡ್ತಾ ಇರ್ರಿ. ನಿಮ್ಗೇನು ಅನಿಸ್ತದೆ ಹೇಳ್ತಾ ಇರ್ತೀವಿ, ಬರ್ರಿ, ನಾವು ಅದನ್ನು ಪ್ರಕಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಇದು ಇವತ್ತಿನವರೆಗಿನ ಡೆವಲಪ್ಮೆಂಟ್. ನಾಳೆ ಮತ್ತು ಬದಲಾಗ್ಬೋದು. ರಾಜಕೀಯ ಇದು. ಇವತ್ತು ವೈರಿ, ನಾಳೆ ಮಿತ್ರ, ನಾಡೋದು ವೈರಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.